ನಿಮ್ಮ ಜೀವನದಲ್ಲಿ ಯಾವಾಗಾದರೂ ಒಂದು ಕೆಲಸ ಮಾಡಬೇಕು ಅಂತ ಅನಿಸಿರುತ್ತೆ. ಆದರೆ ನನ್ನಿಂದ ಆಗಲ್ಲ, ಏನು ಮಾಡಿದ್ರೂ ಪ್ರಯೋಜನ ಇಲ್ಲ, ಎಷ್ಟು ಟ್ರೈ ಮಾಡಿದ್ರೂ ಆಗಲ್ಲ ಅಂತ ಅನಿಸಿ ಅದನ್ನು ಬಿಟ್ಬಿಟ್ಟಿದ್ದೀರಾ? ಅಥವಾ ಒಂದು ಕೆಲಸ ತಪ್ಪಾದ ಮೇಲೆ ಅವ್ರ ತಪ್ಪು, ಪರಿಸ್ಥಿತಿ ಸರಿ ಇರಲಿಲ್ಲ, ಸಮಯ ಸರಿ ಇರಲಿಲ್ಲ, ನನ್ನ ಲಕ್ಕೆ ಹೀಗಿದೆ ಅಂತ ಅಂದ್ಕೊಂಡಿದ್ದೀರಾ? ಇದು ನಿಮಗೆ ಆಗಿದೆಯಾ? ಖಂಡಿತ ಆಗಿರುತ್ತೆ. ಯಾಕಂದರೆ ಇಂಥ ಯೋಚನೆಗಳು ಬಹಳ ಜನರಲ್ಲಿ ಸಾಮಾನ್ಯವಾಗಿರುತ್ತೆ. ಆದರೆ ಇವತ್ತು ನಾನು ಹೇಳೋ ಒಂದು ಸೈಕಾಲಜಿ ಕಾನ್ಸೆಪ್ಟ್ ನಿಮ್ಮ ಜೀವನದಲ್ಲಿ ನಡೆಯೋ ಘಟನೆಗಳನ್ನ ನೀವು ಹೇಗೆ ನೋಡ್ತೀರಾ ಅನ್ನೋದನ್ನು ಬದಲಾಯಿಸುತ್ತೆ. 1998ರಲ್ಲಿ ರಿಸರ್ಚರ್ಸ್ ಕ್ಲಾಡಿಯಾ ಮ್ಯೂಯೆಲ್ಲರ್ ಮತ್ತು ಕ್ಯಾರೆಲ್ ಡ್ವೆಕ್ ಮಕ್ಕಳ ಮೇಲೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಸ್ಟಡಿ ನಡೆಸಿದ್ರು. ಈ ಸ್ಟಡಿಯಿಂದ ಒಂದು ಇಂಪಾರ್ಟೆಂಟ್ ವಿಷಯ ಗೊತ್ತಾಯಿತು. ನಾವು ಒಬ್ಬ ವ್ಯಕ್ತಿಯ ಎಬಿಲಿಟಿನ ಹೇಗೆ ನೋಡ್ತೀವಿ ಮತ್ತು ಅವರ ಸಕ್ಸಸ್ಗೆ ಯಾವ ಕಾರಣ ಕೊಡ್ತೀವಿ ಅನ್ನೋದು ಅವರು ಮುಂದೆ ಚಾಲೆಂಜಸ್ ಎದುರಿಸೋ ರೀತಿ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಅದಕ್ಕಿಂತ ಮೊದಲು ಒಂದು ಪ್ರಶ್ನೆ: ನಿಮ್ಮ ಜೀವನದಲ್ಲಿ ಒಂದು ಕೆಲಸ ಮಾಡಿ ಸಕ್ಸಸ್ ಸಿಕ್ಕಿದಾಗ ನಾನು ಚೆನ್ನಾಗಿ ಪ್ರಯತ್ನಿಸೋದಕ್ಕೆ ಇದಾಯಿತು ಅಂತ ಅನಿಸುತ್ತಾ, ಅಥವಾ ನನ್ನ ಲಕ್ ಚೆನ್ನಾಗಿತ್ತು ಅದಕ್ಕೆ ಆಯಿತು ಅಂತ ಅನಿಸುತ್ತಾ? ಕಮೆಂಟಲ್ಲಿ ಹೇಳಿ. ನಾವು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೊದಲು 1998ರ ಸ್ಟಡಿನ ಅರ್ಥ ಮಾಡ್ಕೊಳ್ಬೇಕು. ಕ್ಲಾಡಿಯಾ ಮ್ಯೂಯೆಲ್ಲರ್ ಮತ್ತು ಕ್ಯಾರೆಲ್ ಡ್ವೆಕ್ 5ನೇ ಕ್ಲಾಸ್ ಮಕ್ಕಳ ಜೊತೆ ಒಂದು ಎಕ್ಸ್ಪೆರಿಮೆಂಟ್ ನಡೆಸಿದ್ರು. ಮಕ್ಕಳಿಗೆ ಚಾಲೆಂಜಿಂಗ್ ಪಝಲ್ಸ್ನ ಕೊಟ್ಟರು. ಮಕ್ಕಳು ಪಝಲ್ಸ್ ಮಾಡಿದ ನಂತರ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಫೀಡ್ಬ್ಯಾಕ್ ನೀಡಿದ್ರು. ಒಂದು ಗ್ರೂಪ್ಗೆ ನೀನು ತುಂಬ ಸ್ಮಾರ್ಟ್ ಅಂತ ಅವರ ಇಂಟೆಲಿಜೆನ್ಸ್ ಬಗ್ಗೆ ಹೊಗಳಿದ್ರು. ಇನ್ನೊಂದು ಗ್ರೂಪ್ಗೆ ನೀನು ತುಂಬ ಹಾರ್ಡ್ ವರ್ಕ್ ಮಾಡಿದೀಯಾ, ನಿನ್ನ ಎಫರ್ಟ್ ಚೆನ್ನಾಗಿತ್ತು ಅಂತ ಅವರ ಎಫರ್ಟ್ ಬಗ್ಗೆ ಹೊಗಳಿದ್ರು. ಎರಡು ಗ್ರೂಪ್ಗೂ ಪಾಸಿಟಿವ್ ಫೀಡ್ಬ್ಯಾಕೇ ಸಿಕ್ತು. ಆದರೆ ನಂತರ ಇಂಟ್ರೆಸ್ಟಿಂಗ್ ಆಗಿದ್ದು ಏನು ಗೊತ್ತಾ? ಆ ಮಕ್ಕಳಿಗೆ ಮತ್ತೆ ಬೇರೆ ರೀತಿಯ ಪಝಲ್ಸ್ ಚೂಸ್ ಮಾಡೋ ಅವಕಾಶ ಕೊಟ್ಟಾಗ ಇಂಟೆಲಿಜೆನ್ಸ್ ಬಗ್ಗೆ ಹೊಗಳಿಕೆ ಪಡೆದ ಮಕ್ಕಳು ಚಾಲೆಂಜಿಂಗ್ ಟಾಸ್ಕ್ನ ತಪ್ಪಿಸ್ಕೊಳ್ಳೋ ಟೆಂಡೆನ್ಸಿ ತೋರಿಸಿದ್ರು. ಯಾಕಂದರೆ ಅವ್ರ ಮನಸ್ಸಲ್ಲಿ ನಾನು ಸ್ಮಾರ್ಟ್ ಅಂತ ಪ್ರೂವ್ ಆಗಬೇಕು, ಕಷ್ಟದ ಕೆಲಸದಲ್ಲಿ ಫೇಲ್ ಆದರೆ ನಾನು ಸ್ಮಾರ್ಟ್ ಅಲ್ಲ ಅಂತ ಅನಿಸುತ್ತೆ ಅನ್ನೋ ಭಯ ಬರುತ್ತೆ. ಆದರೆ ಎಫರ್ಟ್ ಬಗ್ಗೆ ಹೊಗಳಿಕೆ ಪಡೆದ ಮಕ್ಕಳು ಚಾಲೆಂಜಿಂಗ್ ಟಾಸ್ಕ್ ಕಡೆ ಹೆಚ್ಚು ಆಸಕ್ತಿ ತೋರಿಸಿದ್ರು. ಅವ್ರ ಮೈಂಡ್ಸೆಟ್ ನಾನು ಎಫರ್ಟ್ ಹಾಕಿದ್ರೆ ಇಂಪ್ರೂವ್ ಆಗಬಹುದು ಅನ್ನೋ ಕಡೆ ಮೂವ್ ಆಗಿತ್ತು. ಅಂದರೆ ಒಂದೇ ಒಂದು ಸಣ್ಣ ವ್ಯತ್ಯಾಸ, ನೀನು ಸ್ಮಾರ್ಟ್ ಮತ್ತು ನೀನು ಹಾರ್ಡ್ ವರ್ಕ್ ಮಾಡಿದೀಯಾ ಅನ್ನೋದು ಮಕ್ಕಳು ಚಾಲೆಂಜಸ್ನ ನೋಡೋ ರೀತಿ ಮೇಲೆ ಎಫೆಕ್ಟ್ ತೋರಿಸ್ತು. ಒಂದು ಕ್ಷಣ ನಿಮ್ಮ ಜೀವನಕ್ಕೆ ಇದನ್ನ ಅಪ್ಲೈ ಮಾಡಿ ನೋಡಿ. ನೀವು ಒಂದು ಕೆಲಸದಲ್ಲಿ ಫೇಲ್ ಆದಾಗ ನನಗೆ ಟ್ಯಾಲೆಂಟ್ ಇಲ್ಲ ಅಂತ ಯೋಚಿಸ್ತೀರಾ, ಅಥವಾ ನನ್ನ ಅಪ್ರೋಚ್ ಸರಿಯಾಗಿರಲಿಲ್ಲ, ಇನ್ನೊಂದು ರೀತಿಯಲ್ಲಿ ಟ್ರೈ ಮಾಡಬಹುದು ಅಂತ ಯೋಚಿಸ್ತೀರಾ? ಮೊದಲನೇದು, ನಿಮ್ಮ ಎಬಿಲಿಟಿನ ಫಿಕ್ಸ್ಡಾಗಿ ನೋಡೋ ಕಡೆ ತೆಗೆದುಕೊಂಡು ಹೋಗ್ಬೋದು. ಎರಡನೇದು, ಇಂಪ್ರೂವ್ಮೆಂಟ್ಗೆ ಜಾಗ ಕೊಡುತ್ತೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ, ಇದರ ಅರ್ಥ ಯಾರು ಬೇಕಾದರೂ ಯಾವುದೇ ಕೆಲಸದಲ್ಲಿ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರೂ ಯಶಸ್ವಿ ಆಗ್ಬೋದು ಅಂತ ಅಲ್ಲ. ಟ್ಯಾಲೆಂಟ್, ಆಪರ್ಚುನಿಟೀಸ್, ರಿಸೋರ್ಸಸ್, ಸರ್ಕಮ್ಸ್ಟೆನ್ಸಸ್ ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಆದರೆ ಫೇಲ್ಯೂರ್ ಆದಮೇಲೆ ನಾವು ಏನು ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಬಿಟ್ಬಿಡ್ತೀವಾ ಅಥವಾ ಫೀಡ್ಬ್ಯಾಕ್ ತೊಗೊಂಡು ಮತ್ತೆ ಟ್ರೈ ಮಾಡ್ತೀವಾ? ಇದಕ್ಕೆ ಸಂಬಂಧಿಸಿದ ಮತ್ತೊಂದು ಸೈಕಾಲಜಿ ಕಾನ್ಸೆಪ್ಟ್ ಇದೆ, ಲೋಕಸ್ ಆಫ್ ಕಂಟ್ರೋಲ್. ಈಸಿಯಾಗಿ ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ಆಗೋ ಫಲಿತಾಂಶಗಳ ಮೇಲೆ, ರಿಸಲ್ಟ್ಸ್ನ ಮೇಲೆ ನಮ್ಮ ಕಂಟ್ರೋಲ್ ಎಷ್ಟು ಇದೆ ಅಂತ ನಾವು ಹೇಗೆ ನಂಬ್ತೀವಿ ಅನ್ನೋದು. ಇದನ್ನು ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೋದು. ಮೊದಲನೇದು ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್. ಅಂದರೆ ನನ್ನ ಜೀವನದಲ್ಲಿ ಆಗ್ತಿರೋ ವಿಷಯಗಳನ್ನ ಬೇರೆ ಜನ, ಪರಿಸ್ಥಿತಿ, ಲಕ್, ಅದೃಷ್ಟ ಇವೆಲ್ಲ ಡಿಸೈಡ್ ಮಾಡುತ್ತೆ ಅಂತ ಹೆಚ್ಚು ನಂಬೋ ಮನಸ್ಥಿತಿ. ಫಾರ್ ಎಕ್ಸಾಂಪಲ್, ನನಗೆ ಲಕ್ ಇಲ್ಲ, ಅವನು ನನಗೆ ಚಾನ್ಸ್ ಕೊಡಲಿಲ್ಲ, ನನ್ನ ಸಿಚುವೇಶನ್ನೇ ಹೀಗಿದೆ, ನನಗೆ ಫ್ಯಾಮಿಲಿ ಸಪೋರ್ಟ್ ಮಾಡಲ್ಲ, ಸಮಯ ಸರಿ ಇಲ್ಲ ಅಂತ ಯಾವಾಗಲೂ ಕಾರಣ ಹೊರಗಡೆ ಹುಡುಕೋದು. ಇವುಗಳಲ್ಲಿ ಕೆಲವು ನಿಜವಾದ ಕಾರಣ ಆಗಿರುತ್ತೆ. ಆದರೆ ಸಮಸ್ಯೆ ಯಾವಾಗ ಶುರು ಆಗುತ್ತೆ ಅಂದರೆ ನಮ್ಮ ಕಂಟ್ರೋಲಲ್ಲಿ ಇರೋ ಭಾಗನ ನಾವು ಕಂಪ್ಲೀಟಾಗಿ ಇಗ್ನೋರ್ ಮಾಡಿದಾಗ. ಎರಡನೇದು ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್. ಅಂದರೆ ನನ್ನ ಜೀವನದಲ್ಲಿ ಆಗೋ ಪ್ರತಿಯೊಂದು ವಿಷಯ ನನ್ನ ಕಂಟ್ರೋಲಲ್ಲಿ ಇದೆ ಅಂತ ಅಲ್ಲ, ಬದಲಿಗೆ ನನ್ನ ಕಂಟ್ರೋಲ್ನಲ್ಲಿ ಇರೋ ಕೆಲವು ವಿಷಯಗಳ ಮೇಲೆ ನಾನು ಆ್ಯಕ್ಷನ್ ತಗೊಳ್ಬೋದು ಅನ್ನೋ ನಂಬಿಕೆ. ಫಾರ್ ಎಕ್ಸಾಂಪಲ್, ಆಪರ್ಚುನಿಟಿ ಸಿಗಲಿಲ್ಲ ಅಂದರೆ ನನಗೆ ಚಾನ್ಸ್ ಸಿಗಲಿಲ್ಲ ಅಂತ ನಿಲ್ಲೋ ಬದಲು ಮುಂದಿನ ಚಾನ್ಸ್ ಸಿಗೋಕ್ಕೆ ನಾನು ಏನು ಇಂಪ್ರೂವ್ ಮಾಡಬೇಕು ಅಂತ ಯೋಚಿಸೋದು. ಫೇಲ್ಯೂರ್ ಆದಾಗ ನಾನು ಯೂಸ್ಲೆಸ್ ಅಂತ ಯೋಚಿಸೋ ಬದಲು ನನ್ನ ಅಪ್ರೋಚಲ್ಲಿ ಏನನ್ನು ನಾನು ಚೇಂಜ್ ಮಾಡಬೇಕು ಅಂತ ಕೇಳ್ಕೊಳ್ಳೋದು. ಈ ಡಿಫ್ರೆನ್ಸ್ ತುಂಬ ಪವರ್ಫುಲ್. ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ಒಬ್ಬ ಸೇಲ್ಸ್ ಪರ್ಸನ್ ಇದ್ದಾನೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವನ ಕೆಲಸ ಮನೆ ಮನೆಗೆ ಹೋಗಿ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಸೇಲ್ಸ್ ಮಾಡೋದು. ಪ್ರತಿದಿನ ರಿಜೆಕ್ಷನ್ ಸಿಗ್ಬೋದು. ಒಂದು ದಿನ ಅವನಿಗೆ ಒಂದೇ ಒಂದು ಸೇಲ್ಸ್ ಕೂಡ ಆಗಲಿಲ್ಲ. ಅವನ ಮ್ಯಾನೇಜರ್ ಕೇಳ್ತಾನೆ, ಇವತ್ತು ಒಂದು ಸೇಲ್ ಕೂಡ ಆಗಲಿಲ್ವಲ್ಲ,
ಯಾಕೆ ಅಂತ ಕೇಳ್ತಾರೆ. ಅವನು ಇವತ್ತು ಮಳೆ ಇತ್ತು ಅದಕ್ಕೆ ಆಗಲಿಲ್ಲ, ವೀಕೆಂಡ್ ಆದ್ದರಿಂದ ಜನ ಬ್ಯುಸಿ ಇದ್ದರು, ಆ ಏರಿಯಾದಲ್ಲಿ ಜನ ಪ್ರಾಡಕ್ಟ್ ತಗೊಳ್ಳಲ್ಲ ಅಂತ ಹೇಳಿದರೆ ಇವೆಲ್ಲವೂ ಕೆಲವು ಮಟ್ಟಿಗೆ ಕಾರಣವಾಗಿರುತ್ತೆ. ಆದರೆ ಅವನು ತನ್ನ ಆ್ಯಕ್ಷನ್ ಬಗ್ಗೆ ಏನು ಯೋಚಿಸದಿದ್ದರೆ ಮುಂದಿನ ದಿನ ಕೂಡ ಅದೇ ಪ್ಯಾಟ್ರನ್ ರಿಪೀಟ್ ಆಗುತ್ತೆ. ಇನ್ನೊಬ್ಬ ಸೇಲ್ಸ್ ಪರ್ಸನ್ಸ್ ಹೇಳ್ತಾನೆ, ಇವತ್ತು ನಾನು ಸಾಕಷ್ಟು ಡೋರ್ಸ್ ನಾಕ್ ಮಾಡಲಿಲ್ಲ, ನನ್ನ ಎಕ್ಸ್ಪ್ಲನೇಷನ್ ಇನ್ನೂ ಕ್ಲಿಯರ್ ಆಗಿರಲಿಲ್ಲ, ಮುಂದಿನ ಸಲ ನನ್ನ ಅಪ್ರೋಚ್ನ ಚೇಂಜ್ ಮಾಡ್ತೀನಿ. ಈ ವ್ಯಕ್ತಿ ತನ್ನ ಕಂಟ್ರೋಲಲ್ಲಿ ಇರೋ ಭಾಗನ ನೋಡ್ತಿದ್ದಾನೆ, ಆದ್ದರಿಂದ ಅವನಿಗೆ ಏನಾದರೂ ಚೇಂಜ್ ಮಾಡೋ ಅವಕಾಶ ಸಿಗುತ್ತೆ. ಇದರ ಸೈಕಾಲಜಿ ತುಂಬ ಸಿಂಪಲ್. ಎಕ್ಸ್ಟರ್ನಲ್ ಲೋಕಸ್ ಆಫ್ ಕಂಟ್ರೋಲಲ್ಲಿ ನಾನು ಏನೇ ಮಾಡಿದ್ರೂ ಏನೂ ಆಗಲ್ಲ ಅನ್ನೋ ಫೀಲಿಂಗ್ ಬಂದರೆ ಟ್ರೈ ಮಾಡೋ ಮೋಟಿವೇಶನ್ ಕೂಡ ಕಡಿಮೆ ಆಗುತ್ತೆ. ಆದರೆ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲಲ್ಲಿ ಈ ಸಿಚುಯೇಷನ್ ಕಂಪ್ಲೀಟಾಗಿ ನನ್ನ ಕಂಟ್ರೋಲಲ್ಲಿ ಇಲ್ಲ, ಆದರೆ ಇದರಲ್ಲಿ ನಾನು ಏನು ಮಾಡ್ಬೋದು ಅನ್ನೋ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆ ನಿಮ್ಮ ಅಟೆನ್ಷನ್ನ ಪ್ರಾಬ್ಲಮಿಂದ ಸೊಲ್ಯೂಷನ್ ಕಡೆಗೆ ಶಿಫ್ಟ್ ಮಾಡುತ್ತೆ. ಒಂದು ಫೇಲ್ಯೂರ್ ಆಯಿತು ಅಂತ ಅಂದ್ಕೊಳ್ಳಿ, ನೀವು ನನ್ನ ಲಕ್ಕೆ ಕೆಟ್ಟದ್ದು ಅಂತ ಹೇಳಿದರೆ ನಿಮ್ಮ ಕಂಟ್ರೋಲಲ್ಲಿ ಏನಿದೆ ಅನ್ನೋದನ್ನು ಹುಡ್ಕೋಕೆ ಅವಕಾಶ ಕಡಿಮೆ ಆಗುತ್ತೆ. ಆದರೆ ಈ ಸಲ ಕೆಲಸ ಆಗಲಿಲ್ಲ, ಇದರಿಂದ ನಾನು ಏನು ಕಲಿಬೋದು ಅಂತ ಕೇಳಿದ್ರೆ ನಿಮ್ಮ ಬ್ರೈನ್ ನೆಕ್ಸ್ಟ್ ಆ್ಯಕ್ಷನ್ ಹುಡ್ಕೋಕೆ ಶುರು ಮಾಡುತ್ತೆ. ಅದೇ ವ್ಯತ್ಯಾಸ. ಒಂದು ಫೇಲ್ಯೂರ್ ನಿಮ್ಮ ಜೀವನದ ಅಂತ್ಯ ಅಲ್ಲ, ಆದರೆ ಫೇಲ್ಯೂರ್ನ ನಂತರ ಟ್ರೈ ಮಾಡೋದೇ ನಿಲ್ಲಿಸಿದ್ರೆ ಮುಂದೆ ಬೆಳೆಯೋ ಅವಕಾಶ ಕೂಡ ನಿಂತು ಹೋಗುತ್ತೆ. ಸೊ ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ನ ಹೇಗೆ ಡೆವಲಪ್ ಮಾಡ್ಕೊಳ್ಳೋದು, ಅದಕ್ಕೆ ಒಂದು ಸಿಂಪಲ್ ಮೆಥಡ್ ಇದೆ. ನಿಮ್ಮ ಜೀವನದಲ್ಲಿ ನೀವು ಸಾಲ್ವ್ ಮಾಡಬಹುದಾದ ಸಣ್ಣ ಪ್ರಾಬ್ಲಮ್ಸ್ನ ತಗೊಳ್ಳಿ. ಫಾರ್ ಎಕ್ಸಾಂಪಲ್, ನಿಮಗೆ ನಿಮ್ಮ ರೂಟೀನ್ ಸರಿಯಾಗಿಲ್ಲ ಅಂತ ಅನ್ನಿಸ್ತಿದ್ರೆ ನನ್ನ ಜೀವನನೇ ಹೀಗಿದೆ ಅಂತ ಹೇಳೋ ಬದಲು ನಾನು ಇವತ್ತೊಂದು ಚಿಕ್ಕ ಹ್ಯಾಬಿಟ್ನ ಚೇಂಜ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿ ನೀವು ಅದನ್ನು ಮಾಡ್ತೀರಾ. ಕೆಲವು ದಿನಗಳ ನಂತರ ಇಂಪ್ರೂವ್ಮೆಂಟ್ ಕಾಣಿಸಿದ್ರೆ ಅದನ್ನು ಒಬ್ಸರ್ವ್ ಮಾಡಿ, ಈ ಚೇಂಜ್ ನಾನು ತಗೊಂಡ ಆ್ಯಕ್ಷನಿಂದ ಆಯಿತು ಅಂತ ರೆಕಗ್ನೈಸ್ ಮಾಡಿ. ಈ ಸಣ್ಣ ರೆಕಗ್ನಿಷನ್ ನಿಮ್ಮ ಬ್ರೈನ್ಗೆ ನನ್ನ ಆ್ಯಕ್ಷನ್ ಮ್ಯಾಟರ್ ಆಗುತ್ತೆ ಅನ್ನೋ ಮೆಸೇಜ್ನ ಕೊಡುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ರಾತ್ರಿ ಸರಿಯಾಗಿ ನಿದ್ದೆ ಬರ್ತಿಲ್ಲ ಅಂತ ಅಂದ್ಕೊಳ್ಳಿ. ನೀವು ನಿಮ್ಮ ರುಟೀನ್ನ ಅಬ್ಸರ್ವ್ ಮಾಡ್ತೀರಾ, ರಾತ್ರಿ ತುಂಬ ಲೇಟಾಗಿ ಫೋನ್ ಯೂಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ. ಬೆಳಗ್ಗೆ ಸನ್ಲೈಟಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದು, ರಾತ್ರಿ ಬೆಡ್ ಟೈಮ್ ರುಟೀನ್ನ ಮೇಂಟೈನ್ ಮಾಡೋದು, ಬೆಡ್ನಲ್ಲಿ ಅನ್ನೆಸೆಸರಿ ಫೋನ್ ಯೂಸೇಜ್ನ ಕಡಿಮೆ ಮಾಡೋದು, ಇಂತಹ ಚೇಂಜಸ್ನ ಟ್ರೈ ಮಾಡ್ಬೋದು. ಒಂದು ವಾರದ ನಂತರ ನಿಮ್ಮ ಸ್ಲೀಪ್ ರುಟೀನ್ ಸ್ವಲ್ಪ ಇಂಪ್ರೂವ್ ಆಯಿತು ಅಂದ್ಕೊಳ್ಳಿ. ಆವಾಗ ಇದು ನನ್ನ ಎಫರ್ಟ್ ಮತ್ತು ನಾನು ಮಾಡಿರೋ ಚೇಂಜಸ್ಸಿಂದ ಇಂಪ್ರೂವ್ ಆಯಿತು ಅಂತ ರೆಕಗ್ನೈಸ್ ಮಾಡಿ. ಇಲ್ಲಿ ನೀವು ನಿಮ್ಮನ್ನೇ ಹೊಗಳೋದಲ್ಲ, ನಿಮ್ಮ ಬ್ರೈನ್ಗೆ ಒಂದು ಸಿಂಪಲ್ ಮೆಸೇಜ್ನ ಕೊಡೋದು, ನಾನು ಆ್ಯಕ್ಷನ್ ತಗೊಂಡಾಗ ಕೆಲವು ವಿಷಯಗಳು ಬದಲಾಗುತ್ತೆ ಅಂತ. ಇಲ್ಲಿ ನಮ್ಮ ಮಕ್ಕಳನ್ನ ಬೆಳೆಸೋ ರೀತಿ ಕೂಡ ತುಂಬ ಮುಖ್ಯ. ಮಕ್ಕಳು ಚೆನ್ನಾಗಿ ಒಂದು ವಿಷಯನ ಮಾಡಿದಾಗ ನೀವು ತುಂಬ ಸ್ಮಾರ್ಟ್ ಅಂತ ಹೇಳೋದಕ್ಕಿಂತ ನೀನು ತುಂಬ ಎಫರ್ಟ್ ಹಾಕಿದೀಯಾ, ಬಿತ್ಕೊಡ್ದೆ ಟ್ರೈ ಮಾಡಿದೀಯಾ, ಹೊಸ ಸ್ಟ್ರಾಟಜಿನ ಟ್ರೈ ಮಾಡಿದೀಯಾ ಅಂತ ಅವರ ಎಫರ್ಟ್ ಮತ್ತು ಪ್ರಾಸೆಸ್ನ ರೆಕಗ್ನೈಸ್ ಮಾಡಬೇಕು. ಇದರಿಂದ ನಾನು ಈಗಲೇ ಪರ್ಫೆಕ್ಟ್ ಆಗಿರಬೇಕಿಲ್ಲ, ನಾನು ಕಲಿಬಹುದು ಅನ್ನೋ ಮೈಂಡ್ ಸೆಟ್ ಬೆಳೆಯೋಕ್ಕೆ ಸಹಾಯ ಆಗುತ್ತೆ. ಆದರೆ ಎಫರ್ಟ್ ಜೊತೆಗೆ ಸರಿಯಾದ ಸ್ಟ್ರಾಟಜಿ ಮತ್ತು ಆ್ಯಕ್ಚುಯಲ್ ಇಂಪ್ರೂವ್ಮೆಂಟ್ ಕೂಡ ತುಂಬ ಮುಖ್ಯ. ಇನ್ನೊಂದು ಮುಖ್ಯವಾದ ವಿಷಯ, ಇಂಟರ್ನಲ್ ಲೋಕಸ್ ಆಫ್ ಕಂಟ್ರೋಲ್ ಅಂದರೆ ನಿಮ್ಮ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ವಿಷಯಕ್ಕೂ ನೀವೇ ರೆಸ್ಪಾನ್ಸಿಬಲ್ ಅಂತ ಅಲ್ಲ. ಕೆಲವು ವಿಷಯಗಳು ನಿಜವಾಗ್ಲೂ ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಬೇರೆ ಜನ ಏನು ಯೋಚಿಸ್ತಾರೆ, ಅವರು ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ, ಎಕಾನಮಿ ಯಾವಾಗ ಇಂಪ್ರೂವ್ ಆಗುತ್ತೆ, ಪಾಸ್ಟ್ನಲ್ಲಿ ಏನಾಯಿತು, ಇವೆಲ್ಲ ನಮ್ಮ ಕಂಟ್ರೋಲ್ನಲ್ಲಿ ಇರಲ್ಲ. ಆದರೆ ಆ ಸಿಚುವೇಶನ್ಗೆ ನಾವು ಹೇಗೆ ರೆಸ್ಪಾಂಡ್ ಮಾಡ್ತೀವಿ, ಏನು ಕಲ್ತ್ಕೊಳ್ತೀವಿ ಮತ್ತು ಮುಂದೆ ಯಾವ ಆ್ಯಕ್ಷನ್ ತಗೊಳ್ತೀವಿ ಅನ್ನೋದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ. ಸೊ ಪ್ರಾಬ್ಲಮ್ಸ್ ಬಂದಾಗ 2 ಪ್ರಶ್ನೆ ಕೇಳ್ಕೊಳ್ಳಿ. ಇವಾಗ ನನ್ನ ಕಂಟ್ರೋಲ್ನಲ್ಲಿ ಏನಿದೆ ಆ್ಯಂಡ್ ನಾನು ಇವಾಗ ಮಾಡಬಹುದಾದ ಒಂದು ಚಿಕ್ಕ ಆ್ಯಕ್ಷನ್ ಏನು? ಈ ಮೈಂಡ್ಸೆಟ್ ಹೆಲ್ಪ್ಲೆಸ್ನಿಂದ ಆ್ಯಕ್ಷನ್ ಕಡೆ ನಿಮ್ಮ ಅಟೆನ್ಷನ್ನ ತಿರುಗಿಸುತ್ತೆ. ಒಂದು ಪೇಪರ್ ತೊಗೊಂಡು ನಿಮ್ಮ ಜೀವನದ ಸಮಸ್ಯೆಗಳನ್ನ 2 ಭಾಗ ಮಾಡ್ಕೊಳ್ಳಿ. ನನ್ನ ಕಂಟ್ರೋಲ್ನಲ್ಲಿ ಇಲ್ಲ ಮತ್ತು ನನ್ನ ಕಂಟ್ರೋಲಲ್ಲಿ ಇದೆ. ಲಕ್, ಪಾಸ್ಟ್, ಬೇರೆ ಜನರ ಡಿಸಿಷನ್ ಒಂದು ಕಡೆ, ನಿಮ್ಮ ಎಫರ್ಟ್, ಪ್ರಿಪರೇಷನ್, ಲರ್ನಿಂಗ್, ಹ್ಯಾಬಿಟ್ಸ್, ಕನ್ಸಿಸ್ಟೆನ್ಸಿ ಮತ್ತು ರೆಸ್ಪಾನ್ಸ್ ಇನ್ನೊಂದು ಕಡೆ. ನಿಮ್ಮ ಎನರ್ಜಿನ 2ನೇ ಭಾಗದ ಮೇಲೆ ಹೆಚ್ಚು ಹಾಕಿ. ಕೊನೆಯ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ನಡೆಯೋ ಪ್ರತಿಯೊಂದು ವಿಷಯ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ, ಆದರೆ ನಿಮ್ಮ ಕಂಟ್ರೋಲಲ್ಲಿ ಇರೋ ಭಾಗನ ನೀವು ಹೇಗೆ ಬಳಸ್ತೀರೋ ಅದು ನಿಮ್ಮ ಕೈಯಲ್ಲಿದೆ. ಫೇಲ್ಯೂರ್ ಆದಾಗ ನನ್ನ ಲಕ್ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಇದರಿಂದ ನಾನೇನು ಕಲಿಬಹುದು ಅಂತ ಕೇಳಿ. ಸಿಚುವೇಶನ್ ನಿಮ್ಮ ಕೈಯಲ್ಲಿ ಇಲ್ಲ ಅನ್ನಿಸಿದಾಗ ಇವಾಗ ನಾನೇನು ಮಾಡಬಹುದು ಅನ್ನೋ ಪ್ರಶ್ನೆ ಕೇಳ್ಕೊಳ್ಳಿ. ನಿಮಗೆ ಹೆಚ್ಚು ಆಪರ್ಚುನಿಟೀಸ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಇವತ್ತು ನಿಮ್ಮ ಕಂಟ್ರೋಲಲ್ಲಿ ಇರೋ ಒಂದು ಚಿಕ್ಕ ವಿಷಯನ ಚೂಸ್ ಮಾಡಿ ಅದರ ಮೇಲೆ ಒಂದು ಆ್ಯಕ್ಷನ್ ತಗೊಳ್ಳಿ. ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವಿಡಿಯೋನ ಹೈಪ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.